ನಮಸ್ಕಾರ, ಆಫ್ಟರ್ ಶುಭಮ್ಗೆ ಸ್ವಾಗತ. ನಾವು ಲಾಸ್ಟ್ ಬಸ್ ಸರ್ವೈವರ್ಸ್. ಟಂಕಾ ಲೋ ಟಂಕಾ ಇಲ್ಲಿ ಕಡ ಲಾಸ್ಟ್ ಬಸ್. ಸೊ ನಾವು ಲಾಸ್ಟ್ ಬಸ್ ನೋಡ್ಕೊಂಬಂದ್ವಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಫಸ್ಟು ಕತೆ ಅಥವಾ ಸ್ಟೋರಿ ಲೈನಿಗೆ ಬರೋಣ. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಕತೆ ಹೆಂಗೆ ಅಂದರೆ, ಈಗ ಒಂದು 6 ಜನ ರ್ಯಾಂಡಮ್ ಟ್ರಾವೆಲರ್ಸ್ ಒಬ್ರೊಬ್ರು ಒಂದೊಂದು ಕಡೆ ಬಸ್ ಹತ್ತುತ್ತಾರೆ ಆಯಿತಾ. ಅವರು ಎಲ್ಲ ಒಂದು ಊರಿಗೆ ಹೋಗಬೇಕಾಗತ್ತೆ, ಮರ ಬಿದ್ದೋಗ್ಬಿಡುತ್ತೆ. ಆಗ ಬಸ್ ಅನಿವಾರ್ಯ ಕಾರಣ ಡೈವರ್ಟ್ ಆಗಲೇಬೇಕಾಗತ್ತೆ. ಸೊ ಆ ಬಸ್ ಡೈವರ್ಟ್ ಆಗೋದಲ್ಲದೆ ಕತೆನೂ ಹೆಂಗೆ ಡೈವರ್ಟ್ ಆಗುತ್ತೆ ಅನ್ನೋದೇ. ಏನಾಗುತ್ತೆ, ಇಷ್ಟು ಜನ ಹೋಗಿ ಒಂದು ಮನೆಗೆ ಸೇರ್ಕೋತಾರೆ. ಅಲ್ಲಿ ಮನೇಲಿ ದೆವ್ವ ಇದೆಯೋ ಅಥವಾ ಆ ದೆವ್ವ ಇದೆ ಅಂತ ಯಾರ್ಯಾರನ್ನ ಮಿಸ್ಯೂಸ್ ಮಾಡ್ಕೋತಾರೋ ಅವರ ಭಯನ ಅಥವಾ ಅವ್ರ ಹೆದರಿಕೆನ ಮಿಸ್ಯೂಸ್ ಮಾಡ್ಕೊಳ್ಳೋದೇ ಒಂದು ಸ್ಟೋರಿ. ಆ್ಯಕ್ಟಿಂಗ್ ತುಂಬ ಅಮೆಚರ್ ಆಗಿದೆ ಆ್ಯಕ್ಟಿಂಗ್ ಅಂತ. ಏನೋ ಒಂಥರ ಅವ್ರಿಗೆ ಆ ಕತೆಗೆ ಬೇಕಾಗಿದ್ದು ಕರೆಕ್ಟಾಗಿ ಜಸ್ಟಿಫೈ ಮಾಡೋಕ್ಕಾಗಿಲ್ಲ ಅವ್ರ ಆ್ಯಕ್ಟಿಂಗಲ್ಲಿ. ಸುಮ್ಮನೆ ನೀನು ನನ್ನ ಫ್ರೆಂಡಾ, ಬಾ ನೀನೊಂದು ಆ್ಯಕ್ಟಿಂಗ್ ಮಾಡು, ಅವನು ನನ್ನ ಫ್ರೆಂಡ್ ಕಾಣೋನು, ಅವ್ನು ಚೆನ್ನಾಗಿ ಮಾಡ್ತಾನೆ, ನೀನು ಬಾ ಆ್ಯಕ್ಟ್ ಮಾಡು ಅನ್ನಂಗಿದೆ. ಏನೋ ಕರೆಕ್ಟಾಗಿರೋ ಇನ್ನೂ ಇದು ಪಾತ್ರ ಸೆಲೆಕ್ಷನ್ಗಳಾಗಿಲ್ಲ ಅಂತ ಅನ್ನಿಸ್ತು. ಒಬ್ಬ ಅಲ್ಲಿ ಹೀರೋ ಅವಿನಾಶ್ ಅವ್ರ ಆ್ಯಕ್ಟಿಂಗಲ್ಲಿ ಅವರ ಆರ್ಟ್ ಡೈರೆಕ್ಷನ್ ನಂಗೆ ಇಷ್ಟ ಆಗೋಯ್ತು. ಆ ಲೆಕ್ಕ ನೋಡೋಕೆ ಹೋಯ್ತು ಅಂದರೆ ಪ್ರತಿ ಸೀನಲ್ಲೂ ಎಮೋಷನ್ಸ್ನ ಕಂಟಿನ್ಯೂಟಿಗಳು ಸರಿಗಿಲ್ಲ. ಆಮೇಲೆ ಆ ಹೆದರಿಕೆ ಎಷ್ಟು ಬೇಕೋ ಅವರು ಆ್ಯಕ್ಟರ್ಗಳು ನಮ್ಮನ್ನ ಅಷ್ಟು ಹೆದರ್ಸೋಕ್ಕಾಗಿಲ್ಲ. ನನಗೆ ಕೆಲಸತೆ ಅವ್ರನ್ನ ನೋಡಿದ್ರೆ ನಾನು ನಗು ಬಂದ್ಬಿಡೋದು. ಆರ್ಟ್ ಇಸ್ ಟೂ ಗುಡ್. ಆರ್ಟ್ ತುಂಬ ಚೆನ್ನಾಗಿದೆ. ನಂಗೆ ಅದು ಆ ಮನೆ ನೋಡ್ತಿದ್ದಾಗಲೋ ಅಥವಾ ಅಲ್ಲಿ ಮನೆಯಲ್ಲಿ ಬಂದಿದ್ದು ಆಲದ ಮರದ ಬಿಳಲು ನೋಡ್ತಿರುವಾಗಲೋ ಅಥವಾ ಬಳ್ಳಿಗಳು ನೋಡ್ತಿರುವಾಗಲೋ ತುಂಬ ಕರೆಕ್ಟಾಗಿ ಅನಿಸಿತ್ತು. ತುಂಬ ಹಳೆ ಮನೆ ಅದು ಮಾಡಿದ್ದಾರೆ ಇವರು, ತುಂಬ ಚೆನ್ನಾಗಿದೆ, ಅದು ಸಕ್ಕ ನಿಜ ಅಂತಲೇ ಅನ್ನಿಸ್ತಿತ್ತು. ನಾನು ನೋಡಿರೋ ಪ್ರಕಾರ ಇಷ್ಟು ವರ್ಷದ ಕನ್ನಡ ಸಿನಿಮಾದಲ್ಲಿ ಇಷ್ಟು ಪ್ರಿಸೈಸಾಗೆ ಇಷ್ಟು ಪ್ರಿಸಿಷನ್ ಇರೋ ಆರ್ಟ್ ಡೈರೆಕ್ಷನ್ ಎಲ್ಲೂ ನಾವು ನೋಡೇ ಇಲ್ಲ. ಅದು ಆ ಪೇಂಟಿಂಗ್ ತುಂಬ ಒಳ್ಳೆ ಆರ್ಟ್ ಪೀಸ್. ಅದು ಇಡೀ ಸಿನಿಮಾ ಅದರಲ್ಲಿದೆ. ಏನೋ ಒಂಥರ ತುಂಬ ಭಯ ಹುಟ್ಟಿಸುತ್ತೆ, ಬಟ್ ಅಷ್ಟು ಹೆದರ್ಕೊಳ್ಳೋಂಗೆ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ ಅಂತ ಅನ್ನಿಸ್ತು. ಕೆಲವು ಶಾರ್ಟ್ಸು ತುಂಬ ಚೆನ್ನಾಗಿ ಕಂಪೋಸಿಟ್ ಮಾಡಿದ್ದಾರೆ, ಇನ್ನು ಕೆಲವುದು ಅನ್ನೆಸೆಸರಿ ಆಗಿದೆ. ಈಗ ಕೆಲವು ಗೋಪ್ರೋ ಶಾರ್ಟ್ಸ್ ಅಬ್ಸರ್ವ್ ಮಾಡಿದೆ, ಅಂದರೆ ಬಸ್ ವೀಲ್ಗೆ ಕಂಪೋಸಿಟ್ ಮಾಡಿದ್ದಾರೆ, ಅದು ಅನ್ನೆಸೆಸರಿ ಅನ್ನಿಸ್ತು. ಮತ್ತು ಇನ್ನು ಕೆಲವುದು ವೈಟ್ ಶಾರ್ಟ್ಸಲ್ಲಿ ಒಂಥರ ಫಾಗಿ ಆಗಿದೆ ಒಂದು ಶಾರ್ಟ್, ಅಂದರೆ ಫಾಗ್ ಎಲ್ಲ ಇದೆ. ಇನ್ನೊಂದು ಶಾರ್ಟಲ್ಲಿ ಇಲ್ಲವೇ ಇಲ್ಲ ಅಂತಂದರೆ ಅದ್ರ ನೆಕ್ಸ್ಟ್ ಶಾರ್ಟಲ್ಲೇ ಸ್ಪೆಷಲಿ ಆ ಮನೆ ಒಳಗಡೆ ಲೈಟಿಂಗು ಚೆನ್ನಾಗಿತ್ತು. ಕೆಲವು ಕಡೆ ಕಾಂಪೋಸಿಷನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಥೆಯೆಲ್ಲ ನಡೆಯೋದು ಅವರು 6 ಜನ ಆ ಮನೇಲಿ ಒಂದು ರಾತ್ರಿ ಕಳೀತಾರೆ. ಸೊ ಇವರು ಲಾಜಿಕಲಿ ಸ್ಪೀಕಿಂಗ್ ಅವರು ರಾತ್ರಿ ಶೂಟ್ ಮಾಡಬೇಕಾಯಿತು, ಬಟ್ ಮೇ ಬಿ ಇವರ ಪ್ರಾಬ್ಲಮ್ಸ್ ಅಥವಾ ಪ್ರೊಡಕ್ಷನ್ ಏನಿತ್ತೋ ಅದರಿಂದ ಇವರು ಮಧ್ಯಾಹ್ನ ಶೂಟ್ ಮಾಡಿ ಅದನ್ನು DIಯಲ್ಲಿ ಅದನ್ನು ರಾತ್ರಿ ಥರ ಕಾಣಿಸೋಂಗೆ ಮಾಡಿದ್ದಾರೆ. ಸೊ ಅದು ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಹಿಂದ್ಗಡೆ ಆಕಾಶ ನೋಡಿದ್ರೆ ಬ್ಲೂ ಕಲರ್ ಇದೆ, ಅಲ್ಲಿ ಹಿಂದ್ಗಡೆ ಹರಿತಿರೋ ನೀರು ನೋಡಿದ್ರೆ ವೈಟ್ ಇದೆ. ಆಮೇಲೆ ಆ ಬೆಂಕಿ ಕೂಡ ಅವರು ಕ್ಯಾಂಪ್ ಫೈರ್ ಥರ ಏನೋ ಹಾಕಿರ್ತಾರೆ, ಅದೇ ಒಂಥರ ಬೇರೆ ಕಲರು. ರಾತ್ರಿ ಅಂತ ಅನ್ಸೋದೇ ಇಲ್ಲ. ಕೆಲವು ನನಗೆ ಸ್ಟಾರ್ಟಿಂಗ್ ಕೆಲವು ಹಾಡುಗಳು ಇಷ್ಟ ಆಗಲಿಲ್ಲ ಅಥವಾ ನನಗೆ ಕೇಳಬೇಕು ಅಂತಲೇ ಅನಿಸಿಲ್ಲ ಹಾಡುಗಳು. ಆಮೇಲೆ ದೂರಿ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಮೆಲೋಡಿಯಸ್ ಆಗಿದೆ ಅದು ಕಂಪೋಸಿಷನ್ನು. ಮತ್ತು ಇನ್ಫ್ಯಾಕ್ಟ್ ವೋಕಲ್ ಕೂಡ ತುಂಬ ಚೆನ್ನಾಗಿದೆ. ದೂರಿ ತುಂಬ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಅದರದ್ದು ಪಿಕ್ಚರೈಸೇಷನ್ನು ಟು ಎನ್ ಎಕ್ಸ್ಟೆಂಟ್ ನನಗೆ ಇಷ್ಟ ಆಯಿತು. ಸೊ ಅದು ಹಾಡಲ್ಲಿ 6 ಜನ ಹಾಡೋ ಥರ ಏನೋ ಮಾಡಿದ್ದಾರೆ. ಆ ಪಿಕ್ಚರೈಸೇಷನ್ ತುಂಬ ಇಷ್ಟ ಆಯಿತು ನನಗೆ. ನಮ್ಮ ಫ್ರೆಂಡು ಒಬ್ಬರು ನಮ್ಮ ಜೊತೆನೇ ಲಾಸ್ಟ್ ಬಸ್ ನೋಡಿದ್ದಾರೆ, ನೋಡೋಣ ಅವ್ರ ಅನಿಸಿಕೆ ಏನು ಅಂತ. ಯೂಶಲಿ ಸಿನಿಮಾ ವಿಮರ್ಶೆಗಳಲ್ಲಿ ಪಾತ್ರದ ಡೆವಲಪ್ಮೆಂಟ್ ಚೆನ್ನಾಗಿದ್ರೆ ಎಷ್ಟು ಚೆನ್ನಾಗಿರ್ತದ್ದು ಸಿನಿಮಾ, ಅಥವಾ ಸ್ಕ್ರೀನ್ ಪ್ಲೇಲಿ ಮತ್ತಷ್ಟು ಡೀಟೇಲ್ಸ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತದ್ದು ಸಿನಿಮಾ, ಏನು ಸನ್ನಿವೇಶಗಳು ಮತ್ತಷ್ಟು ನಂಬೋ ಹಾಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಸಿನಿಮಾ ಅನ್ನೋದ್ರ ಬಗ್ಗೆ ಮಾತಾಡ್ಬೋದು. ಆದ್ರೆ ಲಾಸ್ಟ್ ಬಸ್ ಸಿನಿಮಾದಲ್ಲಿ ಬೇಸಿಕ್ ಪ್ಲಾಟ್ ಅಲ್ಲೇ ತುಂಬಾ ಕನ್ಫ್ಯೂಷನ್ ಇದೆ ಅಂತ ಹೇಳ್ಬೋದು, ಅಥವಾ ಡೈರೆಕ್ಟರ್ ಥಾಟ್ ಇದೆಯಲ್ಲ ಅದು ಈ ತರ ಒಂದು ಜಾನರ್ಗೆ ಸೆಟ್ ಆಗಿಲ್ಲ ಅಂತ ಅನ್ಸುತ್ತೆ. ನನ್ನ ಪ್ರಕಾರ, ನನ್ಗೆ ಅನ್ಸಿದ ಪ್ರಕಾರ ಡೈರೆಕ್ಟರ್ ಏನ್ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ, ಎಲ್ರಿಗೂ ಅವ್ರದೇ ಆದಂತ ಒಂದು ನಂಬಿಕೆಗಳಿರುತ್ತೆ, ನಿಮ್ಮ ನಂಬಿಕೆಗಳ ತಕ್ಕಂತೆ ನೀವು ಪ್ರಪಂಚನ ನೋಡ್ತಾ ಇರ್ತೀರಾ ಅನ್ನೋ ಒಂದು ಒಳ್ಳೆ ಥಾಟ್ ಈ ಹಾರರ್ ಜಾನರ್ ಮೂಲಕ ಹೇಳಕ್ ಟ್ರೈ ಮಾಡೋದು ಎಲ್ಲೋ ವರ್ಕ್ ಆಗಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಅವ್ರು ಯಾರು ಭಯದ ಸನ್ನಿವೇಶಕ್ಕೆ ತಕ್ಕಂಗೆ ರಿಯಾಕ್ಟೇ ಮಾಡ್ತಾ ಇಲ್ಲ. ಒಬ್ಬ ಲೂಸ್ ಟಾಕ್ ಮಾಡ್ತಾನೆ, ಕಾಮಿಡಿ ಮಾಡಕ್ ಟ್ರೈ ಮಾಡ್ತಾನೆ, ಇನ್ನೊಂದು ಯಾವ್ದೋ ಕ್ಯಾರೆಕ್ಟರ್ ಕನ್ನಡಿ ಮುಂದೆ ನಿಂತ್ಕೊಂಡು ಸೌಂದರ್ಯ ನೋಡೋದು, ಅಥವಾ ಇನ್ನೊಬ್ಳು ಕ್ಯಾರೆಕ್ಟರ್ ಮಗಳನ್ನ ಕಳ್ಕೊಂಡಿರ್ತಾಳೆ, ಆ ತೊಟ್ಲನ್ನ ನೋಡ್ಕೊಂಡು ಒಂದು ಎಮೋಷನಲ್ ಆಗೋದು, ಇದ್ಯಾವುದು ಆ ಭಯದ ಸನ್ನಿವೇಶಕ್ಕೆ ತಕ್ಕ ಆಗಿಲ್ಲ ರಿಯಾಕ್ಷನ್.
ಆಗ ಆಡಿಯನ್ಸ್ಗೆ ಕನ್ಫ್ಯೂಷನ್ ಶುರು ಆಗ್ಬಿಡುತ್ತೆ. ಇವ್ರು ಯಾಕೆ ಒಂದು ಮನೇಲಿ ಸಿಗಾಕೊಂಡಿದ್ದಾರೆ, ಅದರ ಆಚೆ ಬರಕ್ಕೆ ಟ್ರೈ ಮಾಡೋದು ಬಿಟ್ಟು ಹೆಂಗೆಂಗೋ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಸಿನಿಮಾಲಿ ರಾತ್ರಿ ಎಲ್ಲ ಈ ದೆವ್ವದ ಕಾಟ ಆಗುತ್ತೆ, ಎಲ್ಲರಿಗೂ ಸಾಯೋ ಥರ ಎಲ್ಲ ತೋರಿಸ್ಬಿಡ್ತಾರೆ. ಆಮೇಲೆ ಏನೋ ಹೇಳ್ತಾರಲ್ಲ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗಾಗೆದ್ದು ರಾಮಂಗೂ ಸೀತೆಗೂ ಸಂಬಂಧ ಏನು ಅಂತ ಕೇಳ್ದಂಗೆ, ಇಲ್ಲೂ ಅಷ್ಟೇ ರಾತ್ರಿ ಎಲ್ಲ ದೆವ್ವದ ತೋರಿಸ್ಬಿಟ್ಟು ಬೆಳಗಾಗಿ ಹೇಳ್ತಾರೆ, ಪಾತ್ರಗಳೆಲ್ಲ ಸ್ವಲ್ಪ ಸ್ವಲ್ಪ ಗಾಯ ಆಗಿರುತ್ತೆ, ಅವ್ರ ಪಾಡಿಗೆ ಎದ್ದು ಹೋಗಿ ಶುರು ಮಾಡ್ಬಿಡ್ತಾರೆ. ಇದು ಒಂಥರ ಓಪನ್ ಎಂಡಿಂಗು ವರ್ಕೇ ಆಗಿಲ್ಲ ಅಂತ ನನ್ಗನ್ಸುತ್ತೆ. ಕೆಲವು ಶಾರ್ಟ್ಸ್ ಎಷ್ಟೇ ಚೆನ್ನಾಗಿದ್ರು, ಮತ್ತೆ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಮನೆ ಸೆಟ್ ಎಷ್ಟು ಚೆನ್ನಾಗಿ ಹಾಕಿದ್ರು, ಆ ಗ್ರಾಫಿಕ್ ವರ್ಕ್ ಡಿಸೆಂಟ್ ಆಗಿದ್ರು, ಈ ಸಿನಿಮಾ ತುಂಬಾ ಕನ್ಫ್ಯೂಷನ್ಸ್ ಮತ್ತೆ ಒಂದು ಕ್ಲಾರಿಟಿ ಇಲ್ದಿರೋದ್ರಿಂದ ಈ ಸಿನಿಮಾ ವರ್ಕ್ ಆಗಿಲ್ಲ ಅಂತ ನನಗನ್ಸುತ್ತೆ. ಪಾಸಿಟಿವ್ಸ್ ಏನಿಸ್ತು? ಪಾಸಿಟಿವ್ ತುಂಬಾ ಒಳ್ಳೆ ಲೈಟಿಂಗ್, ಎಕ್ಸ್ಟ್ರಾರ್ಡಿನರಿ ಲೈಟಿಂಗ್ ಎಲ್ಲ ಕೆಲವು ಕಡೆ. ಆಮೇಲೆ ಆಫ್ಕೋರ್ಸ್ ಆರ್ಟ್ ಡಿಪಾರ್ಟ್ಮೆಂಟ್ ಮಾತಾಡಂಗೆ ಇಲ್ಲ, ಇಡೀ ಸಿನಿಮಾ ಅಟ್ಲೀಸ್ಟ್ ಹಂಗೆ ನೋಡಕ್ಕೆ ನಾವು ಮಾಡುತ್ತೆ ಇರ್ರೆಸ್ಪೆಕ್ಟಿವ್ ಸ್ಟೋರಿ. ಆಮೇಲೆ ಇವನ್ ಸೌಂಡ್ ಡಿಸೈನಿಂಗ್ ಫೋಲೆ ಅಥವಾ ರೀ ರೆಕಾರ್ಡಿಂಗ್ ಏನಾಗಿದೆಯೋ ಅದು ಅಷ್ಟೇ ತುಂಬಾ ನೀಟಾಗಿ ಆಗಿದೆ. ಅದು ಬಿಟ್ಟರೆ ನಿಮಗೆ ಕ್ಯಾಮ್ರಾ ವರ್ಕ್ ಅಫ್ಕೋರ್ಸ್ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕ್ ಎಲ್ಲ ಕಡೆ ಚೆನ್ನಾಗಿದೆ ಅಂತ ಹೇಳೋಕ್ಕಲ್ಲ, ಬಟ್ ಕ್ಯಾಮ್ರಾ ವರ್ಕ್ ನೋಡ್ಬೋದು, ಆರಾಮ್ಸೆ ಕೂತ್ ನೋಡೋಣಪ್ಪ ಅಂತ ಅನ್ಸುತ್ತೆ. ಡ್ರೋನ್ ಶಾಟ್ಸ್ ಎಲ್ಲ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿದೆ, ಅಷ್ಟೇ ತುಂಬ ಜಾಸ್ತಿ ಆಗಿದೆ, ಓವರ್ಡ್ ಅನಿಸ್ಬಿಡುತ್ತೆ. ನೆಗೆಟಿವ್ಸಿಗೆ ಬಂದರೆ ಮೇಜರಾಗಿ ನಂಗೆ ಅನಿಸಿದ್ದು ಮೋಟಿವೇ ಇಲ್ಲ ಅಂತ, ಮೋಟಿವ್ ವೀಕು ಅಥವಾ ಮೋಟಿವ್ ಇಲ್ಲ ಅಂತ ಅನ್ನಿಸ್ತು. ಅದು ಮೇಜರ್ ಥಿಂಗು. ಸೆಕೆಂಡ್ ಥಿಂಗ್ ಅಂದರೆ ಕ್ಯಾರೆಕ್ಟರೈಸೇಷನು. ಸೊ ಅದರಲ್ಲಿ ಯಾರೊಬ್ಬರದ್ದು ವ್ಯಕ್ತಿತ್ವನ ಸರಿಗೆ ಎಸ್ಟಾಬ್ಲಿಷ್ ಮಾಡಿಲ್ಲ. ಮಜಾ ಏನಂದರೆ ಇಡೀ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಹೆಸರು ಬೇಕಾದ್ರೆ ಸಿನಿಮಾ ಕೊನೆಗೂ ಇಂಟ್ರೊಡ್ಯೂಸ್ ಆಗ್ಬೋದು. ಹೌದು, ಯಾವನೋ ಟೈಮಲ್ಲಿ ಬಂದು ಎಂಡ್ ಕ್ರೆಡಿಟ್ಸ್ ಅಲ್ಲಿ ಬೇಕಾದ್ರೂ ಬಂದ್ರು ಬಂತು, ಹೇಳಕ್ಕಾಗಲ್ಲ. ಯಾವನೋ ಬಂದ್ಬಿಟ್ಟು ಯಾಕೆ ಗೀತಾ ಹಂಗೆ ಮಾಡ್ತಿದ್ಯಾ ಅಂತ, ಆಗ ನಮ್ಗೆ ಗೊತ್ತಾಗುತ್ತೆ ಓ ಕ್ಯಾರೆಕ್ಟರ್ ಹೆಸರು ಗೀತಾ ಅಂತ. ಆ್ಯಕ್ಟಿಂಗ್ ವಿಷಯದಲ್ಲಿ ಅಂತೂ ತುಂಬ ಅಸಮಾಧಾನ ಇದೆ. ಸೊ ಹೇಳ್ತಾ ಹೋದರೆ ತುಂಬ ದೊಡ್ಡ ಲಿಸ್ಟ್ ಇದೆ. ಕನ್ಕ್ಲೂಡ್ ಮಾಡ್ಬೋಣ. ಈ ಸಿನಿಮಾ ಮೈಲ್ಡ್ ಹಾರರ್ ಮತ್ತು ಬ್ಯಾಕ್ ರೆಸ್ಟ್ ಥ್ರಿಲ್ಲರ್. ಅರ್ಥ ಆಗಲಿಲ್ವಾ? ಸೊ ಯೂಶಲಿ ಎಡ್ ಸೀಟ್ ಥ್ರಿಲ್ಲರ್ ಅಂತ ಹೇಳ್ತಾರೆ, ಅದು ಹಿಂಗೆ ಕೂತ್ಕೊಂಡು ನೋಡೋದು. ಈ ಸಿನಿಮಾ ಸ್ವಲ್ಪ ಆರಾಮಾಗಿ ಕೂತ್ಕೋಬೋದು. ಇನ್ಫ್ಯಾಕ್ಟ್ ನಾವು ಥಿಯೇಟ್ರಲ್ಲಿ ನಾವು ಹಿಂಗೆ ಅಲ್ವಾ ಕೂತಿದ್ದು, ಹಿಂಗೆ ಕೂತಿದ್ವಿ ಆರಾಮಾಗಿ ಕೂತ್ಕೊಂಡು ನೋಡ್ರಿ. ನಮ್ಗೆಲ್ಲೂ ಓಹ್ ನೆಕ್ಸ್ಟ್ ಏನಾಗತ್ತೆ ಅಪ್ಪ ಆ ಥರ ಅನಿಸಿಲ್ಲ. ಹೌದಾ, ಸಿನಿಮಾ ಶುರು ಆಯ್ತಾ, ಸರಿ, ಸಿನಿಮಾ ಮುಗೀತಾ, ಸರಿ. ಸಿಕ್ಕಾಪಟ್ಟೆ ಮೈಲ್ಡ್, ತುಂಬ ಮೈಲ್ಡ್. ಮತ್ತೆ ಹಾರ್ಟ್ ಪೇಷಂಟ್ಗಳು ನೋಡ್ಬೋದಾದಂಥ ಏಕೈಕ ದೆವ್ವ ಸಿನಿಮಾ ಇದು ಕಣ್ರಿ. ಅದೇ ನಿಮ್ಮ ನಂಬಿಕೆ ನಿಮ್ಮ ದೆವ್ವ ಅಂತ. ನೀವು ಆ ಫಿಲಮ್ನ ನಂಬ್ತೀನಿ ಅಂತಂದ್ರೆ ಹೆದರಿಕೆ ಆಗುತ್ತೆ, ಫಿಲಮ್ ನಂಬಲ್ಲ ಅಂದ್ರೆ ಹೆದರಿಕೆ ಆಗಲ್ಲ.